ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಟಲ್ ಮ್ಯಾನಿಫೆಸ್ಟೇಷನ್. ಸೊ ನಿಮಗೆ ತುಂಬ ಬಾರಿ ಹೇಳಿದ್ದೀನಿ ಪರ್ಸಿಸ್ಟ್ನ ಮಾಡ್ತಾ ಬನ್ನಿ ಅಂತ. ಈಗ ಅಫರ್ಮ್ನ ಮಾಡ್ಬೋದು, ವಿಜುವಲೈಸ್ನ ಮಾಡ್ಬೋದು. ಸೊ ಏನೇ ಮಾಡಿದ್ರು ಕೂಡ ನೀವು ಪರ್ಸಿಸ್ಟ್ನ ಮಾಡ್ತಾ ಬರಬೇಕು. ಓಕೆ, ಪ್ರತಿದಿನನೂ ಕೂಡ ಈಗ ಹೇಗೆ ಅಂತ ಹೇಳಿದ್ರೆ, ಈಗ ನೀವು ಶುರು ಮಾಡ್ತೀರಿ, ಮಾರ್ನಿಂಗ್ ಎದ್ದೇಳ್ತೀರಾ, ಅಫರ್ಮ್ ಮಾಡ್ತೀರಾ, ವಿಜುವಲೈಸ್ನ ಮಾಡ್ತೀರಾ, ಮಿಡಲ್ಲಿ ಮತ್ತೆ ಡ್ರಾಪ್ನ ಮಾಡ್ತೀರಾ, ಅಥವಾ ಏನೋ ನೆಗೆಟಿವ್ ಥಾಟ್ಸ್ ಬಂತು ಅಂತ ಹೇಳಿ ಕಂಪ್ಲೀಟ್ ಆಗಿ ನೀವೇನು ಮಾಡ್ತೀರಾ, ಡೌನ್ ಆಗಿಬಿಡ್ತಾರೆ ಕೆಲವೊಮ್ಮೆ, ಹೌದಲ್ವಾ? ಸೊ ಇಲ್ಲಿ ಮುಖ್ಯವಾಗಿ ನೀವು ಲಾ ಆಫ್ ಅಸಂಪ್ಷನ್ನ ಒಂದು ಸ್ಟೇಟ್ನ ಕೀಪ್ನ ಮಾಡಬೇಕು. ಅದು ಏನಂತ ಹೇಳಿದರೆ ಥಾಟ್ ಡಿಸಿಪ್ಲಿನ್ ಅಂತೇಳಿ. ಓಕೆ, ಥಾಟ್ ಡಿಸಿಪ್ಲಿನ್ ಅಂತ ಹೇಳಿದರೆ, ಈಗ ನಿಮ್ಮ ಲೈಫಲ್ಲಿ ಏನಾಗಬೇಕಾಗಿದೆ ಆ ಒಂದು ಥಾಟ್ನ ನೀವು ಹೋಲ್ಡ್ ಮಾಡುವಂಥದ್ದು, ಆ ಒಂದು ಅಸಂಪ್ಷನ್ನ ನೀವು ಹೋಲ್ಡ್ ಮಾಡುವಂಥದ್ದು. ಲಾ ಆಫ್ ಅಸಂಪ್ಷನ್ ಅಂತ ಹೇಳಿದರೆ ಸಿಂಪ್ಲಿ ನೀವು ಹೇಗೆ ನಿಮ್ಮ ಅಸಂಪ್ಷನ್, ನಿಮ್ಮ ಒಂದು ಫ್ಯೂಚರ್ ರಿಯಾಲಿಟಿ ಏನಿರಬೇಕು ಅದನ್ನು ಕೀಪ್ ಮಾಡ್ತೀರಲ್ವಾ, ಅದು ವರ್ಕ್ ಆಗುವಂಥದ್ದು. ಓಕೆ, ಅಂದರೆ ನೀವು ಹೆಚ್ಚು ನಿಮ್ಮ ಡಿಸೈರ್ ರಿಯಾಲಿಟಿ ಮೇಲೆ ನೀವು ಗಮನನ ಇಟ್ಟಷ್ಟು, ನಿಮ್ಮ ಅಟೆನ್ಷನ್ ಇಟ್ಟಷ್ಟು, ನಿಮ್ಮ ಫೋಕಸ್ನ ಇಟ್ಟಷ್ಟು ಕೂಡ ನಿಮ್ಗೇನಾಗುತ್ತೆ, ಅದು ಬೇಗ ಆಗುವಂಥದ್ದು ಮ್ಯಾನಿಫೆಸ್ಟೇಷನ್. ಓಕೆ, ಇಲ್ಲಿ ಯಾವುದೇ ಲಿಮಿಟೇಷನ್ಸ್ ಇಲ್ಲ, ಎಲ್ಲ ಲಿಮಿಟೇಷನ್ನ ಬಿಡಿ. ಓಕೆ, ಯಾವುದೇ ಲಿಮಿಟೇಷನ್ಸ್ ಬೇಡ, ಯಾವುದೇ ನಿಮ್ಮ ಯೋಚನೆಗಳು ಓಕೆ ಇದು ಆಗುತ್ತಾ ಅನ್ನೋ ಡೌಟ್ಗಳು ಬೇಡ. ಯಾವಾಗ ನೀವು ಡೌಟ್ನ ಮಾಡ್ತೀರಾ, ನಿಮ್ಮ ರಿಯಾಲಿಟಿನ ನೀವೇ ಬ್ರೇಕ್ನ ಮಾಡ್ತಿರ್ತೀರ. ಸೊ ಹಾಗಾಗಿ ನೀವೇನು ಮಾಡಬೇಕು, ಕಂಪ್ಲೀಟಾಗಿ ಅದನ್ನು ಸ್ಟಾಪ್ನ ಮಾಡಿ. ಇದು ನನಗೆ ಆಗುತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಅಸಂಪ್ಷನ್ನ ಕೀಪ್ನ ಮಾಡಿ. ಇದು ನನಗೆ ಸಾಧ್ಯ ಇದೆ, ಇದು ನನಗೆ ಆಗುತ್ತೆ ಅಂತ. ಬಿಕಾಸ್ ಇಲ್ಲಿ ನಿಮ್ಮ ಏನು ಬಿಲೀಫ್ ಏನಿದೆ, ನಿಮ್ಮ ಏನು ನಂಬಿಕೆ ಅಂತ ಏನು ಹೇಳ್ತೀವಿ, ಅದನ್ನು ಸ್ಟ್ರಾಂಗಾಗಿ ಇಟ್ಕೊಬೇಕು. ಆ ಒಂದು ಕೋರ್ ಬಿಲೀಫ್ ನಿಮಗೆ ಸಾಧ್ಯ ಆಗುತ್ತೆ, ಅದನ್ನು ಕೀಪ್ನ ಮಾಡಬೇಕು. ಅದು ತುಂಬಾ ಇಂಪಾರ್ಟೆಂಟ್. ತುಂಬ ಬಾರಿ ನೀವೇನು ಮಾಡ್ತೀರಾ ಅಂತ ಹೇಳಿದರೆ, ಕೆಲವೊಂದನ್ನು ಒಪ್ಕೊತೀರಾ, ಕೆಲವೊಂದನ್ನು ಇದು ಆಗ್ಬೋದು, ನಿಜವಾಗ್ಲೂ ಇದು ನಡಿಬೋದು ನನ್ನ ಒಂದು ಲೈಫಲ್ಲಿ ಅಂತ ನೀವು ಡೌಟ್ನ ಮಾಡ್ತೀರಾ. ನೋಡಿ, ನಿಮಗೆ ಅನೇಕ ಎಕ್ಸಾಂಪಲ್ನ ಕೊಡ್ಬೋದು, ನಾನು ಪ್ರಿವಿಯಸ್ ಟೈಮ್ ಕೂಡ ಹೇಳಿದ್ದೀನಿ, ಹೌದಲ್ವಾ? ಅಂದರೆ ನೀವು ಕರೆಂಟ್ ರಿಯಾಲಿಟಿಲಿ ಯಾವುದೇ ರೀತಿ ಇರ್ಬೋದು, ಆದರೆ ನಿಮ್ಮೊಂದು ಫ್ಯೂಚರ್ ರಿಯಾಲಿಟಿ ತುಂಬ ಚೆನ್ನಾಗಿರ್ಬೇಕಲ್ವಾ? ಆ ರೀತಿ ಇರಬೇಕಂತ ಹೇಳಿದ್ರೆ, ಸೊ ನಿಮ್ಮನ್ನು ಅಪ್ಲಿಫ್ಟ್ನ ಮಾಡ್ಕೊಳ್ಳಿ. ಸೊ ಯು ಆರ್ ಪ್ರೋಗ್ರಾಮ್ಡ್ ಬೈ ಸೊಸೈಟಿ, ಯು ಆರ್ ಪ್ರೋಗ್ರಾಮ್ಡ್ ಬೈ ಸೋಷಿಯಲ್ ಕಂಡೀಷನಿಂಗ್. ಓಕೆ, ಆದರೆ ನಿಮ್ಮ ಒಂದು ಪೇರೆಂಟ್ಸಿಂದ ಪ್ರೋಗ್ರಾಮ್ ಆಗಿರ್ತೀರ, ನಿಮ್ಮ ಸೊಸೈಟಿ ಕಂಡೀಷನಿಂದ ಪ್ರೋಗ್ರಾಮ್ಡ್ ಆಗಿರ್ತೀರ, ಜೊತೆಗೆ ನಿಮ್ಮ ಬಾಲ್ಯದಲ್ಲಿ ನೀವು ಏನು ಜೀವನನ ಮಾಡಿರ್ತೀರಾ, ಅಥವಾ ಆ ಒಂದು ಲೈಫ್ನ ಏನು ಸ್ಪೆಂಡ್ನ ಮಾಡಿರ್ತೀರಾ, ಅದೇ ನಿಮ್ಮೊಂದು ಲಿಮಿಟೇಷನ್ ಆಗಿಬಿಟ್ಟಿರುತ್ತೆ. ಅಥವಾ ಆ ಒಂದು ಏನು ಪ್ರೋಗ್ರಾಮ್ ಇದೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಬರ್ತಿರ್ತೀರಾ. ಆ ಒಂದು ಊರಿಗೆ ಸೀಮಿತ ಆಗಿರ್ತೀರಾ, ಆ ಒಂದು ಡಿಸ್ಟ್ರಿಕ್ಟ್ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಸೀಮಿತ ಆಗಿರ್ತೀರಾ. ಸೊ ನೋಡಿ, ನಾವು ವಿ ಆರ್ ಯೂನಿವರ್ಸಲ್ ಬೀಯಿಂಗ್ಸ್. ಓಕೆ, ಅಂದರೆ ನಾವು ಈ ಒಂದು ಬ್ರಹ್ಮಾಂಡದ ಜೀವಿಗಳು. ಓಕೆ, ಅದೇ ರೀತಿಯಾಗಿ ನಮ್ಮನ್ನು ಕನ್ಸಿಡರ್ನ ಮಾಡ್ಕೋಬೇಕು. ನಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ, ನಮ್ಮಲ್ಲಿ ಎಲ್ಲ ರೀತಿಯ ಒಂದು ಶಕ್ತಿ ಇದೆ. ನಮ್ಮ ಒಳಗೆ ನಾವು ಯಾವಾಗ ಇನ್ನೂ ಶಕ್ತಿನ ಆವೇಗನ ಮಾಡ್ತೀವಿ, ನಮಗೆ ಎಲ್ಲದನ್ನು ಕೂಡ ಗಳಿಸೋದಕ್ಕೆ ಸಾಧ್ಯತೆ ಇರುತ್ತೆ. ನೋಡಿ, ಈ ಒಂದು ನೇಚರ್ ನಮಗೆ ಎಲ್ಲದನ್ನು ಕೊಡ್ತಿದೆ, ಗಾಳಿ ಕೊಡ್ತಿದೆ, ನೀರು ಕೊಡ್ತಿದೆ, ಬೆಳಕು ಕೊಡ್ತಿದೆ, ಎಲ್ಲದನ್ನು ಕೊಡ್ತಿದೆ ಅಲ್ವಾ? ಈ ಒಂದು ದೇಹನೇ ಪಂಚಭೂತ ಶಕ್ತಿಗಳಿಂದ ಆಗಿರೋದು, ಹೌದಲ್ವಾ? ಅಂದರೆ ನೀವೇನು ಹುಡುಕ್ತಾ ಇದ್ದೀರಾ, ವಸ್ತುಗಳಿರ್ಬೋದು, ಅಥವಾ ನೀವೇನು ಎನರ್ಜಿನ ಪಡಿಬೇಕಂತಿದ್ದೀರಾ, ಮನಿ ಎನರ್ಜಿ ಇರ್ಬೋದು, ಎಲ್ಲದನ್ನು ಕೂಡ ಒಂದು ಶಕ್ತಿನೇ, ಶಕ್ತಿ ರೂಪನೇ. ವಿ ಆರ್ ಆಲ್ಸೋ ಎನರ್ಜಿ, ದಟ್ ಈಸ್ ಆಲ್ಸೋ ಎನರ್ಜಿ. ಓಕೆ, ಅಂದರೆ ನಾವು ನಮ್ಮನ್ನು ಹೆಚ್ಚು ಶಕ್ತಿಯುತವಾಗಿ ಇಟ್ಕೊಂಡಾಗ್ಲೇ ಎಲ್ಲದನ್ನು ಕೂಡ ನಾವು ಪಡಿತೀವಿ ಈಸಿಯಾಗಿ. ತಿಳಿತಿದೆಯಲ್ಲ ನಿಮಗೆ? ಸೊ ಯಾವಾಗಲೂ ನಿಮ್ಮ ಒಂದು ಅಸಂಪ್ಷನ್ ಸ್ಟೇಟ್ ಪವರ್ಫುಲ್ ಆಗಿರಲಿ. ನನಗೆ ಆಗುತ್ತೆ ಅನ್ನೋ ಒಂದು ಸ್ಟೇಟ್ನ ನೀವು ಕೀಪ್ನ ಮಾಡಿ, ಡೆಫಿನೆಟ್ಲಿ ಯು ವಿಲ್ ಅಚೀವ್ ಬಿಗ್ ಸಕ್ಸಸ್ ಇನ್ ಯುವರ್ ಲೈಫ್. ಓಕೆ, ಸೊ ನಾನು ಥಾಟ್ ಡಿಸಿಪ್ಲಿನ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಆ ಒಂದು ವಿಡಿಯೋನ ನೋಡಿ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಒಂದು ವಿಡಿಯೋ ಜಸ್ಟ್ ನಿಮಗೆ ಒಂದು ಇನ್ಫೋ ಆಗಿತ್ತಷ್ಟೇ. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಥಾಟ್ ಡಿಸಿಪ್ಲಿನ್ ಬಗ್ಗೆ ಡೀಟೇಲ್ ಆಗಿ ನಾನು ಹಾಕ್ತೀನಿ. ಆ ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೌರ್ಮೆಂಟ್ ಸೆಟಲ್ ಮ್ಯಾನಿಫೆಸ್ಟೇಷನ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು, ಟೇಕ್ ಕೇರ್.